ಮಧ್ಯಾಹ್ನದ ಶುಭೋದಯ ಮಕ್ಕಳು. ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಪಾಟಣ್ಣ ಸರ್ ಅವರು, ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಸರೋಜಿನಿ ಬಂದವರು, ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ಹಾಗೂ 1ರಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿನಿಯರು, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಅಕ್ಷರ ದಾಸೋಹ ಕಾರ್ಯಕ್ರಮ ಸುಮಾರು ವರ್ಷಗಳಿಂದಲೂ ಕೂಡ ಈ ಒಂದು ಶಾಲೆಗಳಲ್ಲಿ ನಡೀತಾ ಬರ್ತಾ ಇದೆ. ಈ ಒಂದು ದಿಸೆಯಲ್ಲಿ ಕಳೆದ 1 ವರ್ಷದಿಂದ ವಾರದಲ್ಲಿ 2 ಬಾರಿ ಮಾತ್ರ ಮೊಟ್ಟೆಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇತ್ತು. ಪ್ರಸಕ್ತ ಸಾಲಿನಿಂದ ನಮ್ಮ ಇಲಾಖೆಯೊಂದಿಗೆ ಅತುಲ್ ಪ್ರೇಮ್ಜಿ ಫೌಂಡೇಶನ್ದವರು ಕೂಡ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಹಕಾರವನ್ನು ಮೊಟ್ಟೆಯನ್ನು ಯಾಕೆ ಅವರು ಮೊಟ್ಟೆಯನ್ನು ಕೊಡೋದಕ್ಕೆ ಇಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅಂತಂದರೆ, ಒಂದು ಆರೋಗ್ಯ ಇಲಾಖೆಯ ಒಂದು ಅಂಕಿಅಂಶದ ಪ್ರಕಾರ ಮಕ್ಕಳಲ್ಲಿ ಕಲಿಕಾ ನ್ಯೂನತೆಗೆ ಮುಖ್ಯ ಕಾರಣ ಅಂತಂದರೆ ಅವರಲ್ಲಿ ಪೋಷಕಾಂಶದ ಕೊರತೆ. ಯಾವಾಗ ಮಕ್ಕಳು ಸಮತೋಲಿತ ಆಹಾರವನ್ನು, ಸತ್ವಯುತವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದಿಲ್ಲ, ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರು ದುರ್ಬಲರಾಗ್ತಾ ಹೋಗ್ತಾರೆ. ಎಷ್ಟೇ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡೋದು ಕೂಡ ಅದನ್ನು ಗ್ರಹಿಸ್ತಕ್ಕಂಥ ಶಕ್ತಿ, ಅದನ್ನು ನೆನಪನ್ನಿಟ್ಕೊಳ್ತಕ್ಕಂಥ ಶಕ್ತಿ ದಿನೇ ದಿನೇ ವಿದ್ಯಾರ್ಥಿಗಳಲ್ಲಿ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳ ಗಮನಕ್ಕೆ ಬಂದು ಈಗಾಗಲೇ ಸರ್ಕಾರ ವಿದ್ಯಾರ್ಥಿಗಳಿಗೆ ಹಲವಾರು ಯೋಜನೆಗಳನ್ನು ಹಾಕೊಟ್ಟಿದೆ. ನಿಮಗೆ ಗೊತ್ತಿರೋ ಹಾಗೆ ಉಚಿತ ಪಠ್ಯಪುಸ್ತಕ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಮತ್ತು ವಿದ್ಯಾರ್ಥಿ ವೇತನ ಆಗಿರ್ಬೋದು, ಹೀಗೆ 10 ಹಲವು ಕಾರ್ಯಕ್ರಮಗಳ ಜೊತೆಯಲ್ಲಿ ಕೂಡ ಈ ಒಂದು ಪೌಷ್ಟಿಕಭರಿತವಾದ ಮೊಟ್ಟೆಯನ್ನು ಕೊಟ್ಟರೆ ಮಕ್ಕಳಲ್ಲಿ ಆ ಒಂದು ಪೌಷ್ಟಿಕಾಂಶಭರಿತ ಆಹಾರವನ್ನು ಸೇವನೆ ಮಾಡೋದ್ರ ಮೂಲಕ ಅವರು ದೈಹಿಕವಾಗಿ ಪ್ರಬಲರಾಗ್ತಾರೆ. ಹಾಗಾಗಿ ಕೂಡ ಅವರ ಒಂದು ಕಲಿಕೆಯ ಗುಣಮಟ್ಟ ಸುಧಾರಿಸುತ್ತೆ ಅಂತಕ್ಕಂಥದ್ದು ಇಲಾಖೆಯ ಒಂದು ಅನುದಾನವಾಗಿದೆ. ಈ ಒಂದು ದಿಸೆಯಲ್ಲಿ ಇಂದು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದು, ಇಲ್ಲಿ ನಮಗೆ ಚಾಯ್ಸ್ ಕೂಡ ಕೊಟ್ಟಿದ್ದಾರೆ ಮಕ್ಕಳೇ. ಕೆಲವು ಮಕ್ಕಳು ಮೊಟ್ಟೆಯನ್ನು ತಿನ್ಬೋದು, ಕೆಲವರು ಚುಕ್ಕಿಯನ್ನು ಆರಿಸ್ಕೋಬೋದು, ಇನ್ನು ಕೆಲವು ಮಕ್ಕಳು ಮೊಟ್ಟೆ ಬಾಳೆಹಣ್ಣನ್ನು ಕೂಡ ಆಯ್ಕೆ ಮಾಡ್ಕೋಬೋದು. ಸೊ ಈ 3 ಅವಕಾಶಗಳಿರೋದ್ರಿಂದ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಅದನ್ನು ಸೇವೆ ಮಾಡೋದ್ರ ಜೊತೆಗೆ ಏನು ಸರ್ಕಾರದ ಈ ಒಂದು ಮಹತ್ವದ ಒಂದು ಆಲೋಚನೆ ಆಗಿರ್ಬೋದು, ಯೋಜನೆ ಇದೆ. ಇದು ಸಂಪೂರ್ಣವಾಗಿ ಚೆನ್ನಾಗಿ ಇರಬೇಕು ಅಂತಂದರೆ ಇದರ ಸೌಕರ್ಯಗಳನ್ನು ಪಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಎಲ್ಲಿ ವರ್ಷದಿದ್ದಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಅದರೊಂದಿಗೆ ನಮ್ಮ ಮುಖ್ಯ ಶಿಕ್ಷಕರೊಂದಿಗೆ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಇವರ ಒಂದು ಹೆಚ್ಚಿನ ಒಂದು ಜವಾಬ್ದಾರಿ ಮತ್ತು ಗೌರವ ಅಡುಗೆ ಇಲಾಖೆಯ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಸೇರಿಸುತ್ತೆ. ಏಕೆಂದರೆ ಮಕ್ಕಳು ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ನಾವು ಇಬ್ಬರು ಅಡುಗೆ ಮಾಡೋದಕ್ಕೆ ನಾವು ಎಷ್ಟು ಒಮ್ಮೊಮ್ಮೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇಷ್ಟು ಮಕ್ಕಳಿಗೂ ಕೂಡ ಅವರು ಪ್ರತಿನಿತ್ಯ ಸುಮಾರು 1 ಗಂಟೆ ಹೊತ್ತಿಗೆ ರುಚಿಕರವಾಗಿರ್ತಕ್ಕಂಥ ಅಡುಗೆಯನ್ನು ಮಾಡೋದ್ರ ಜೊತೆಗೆ ಮೊಟ್ಟೆಯನ್ನ ಕೂಡ ಅವರು ನಿಮಗೆ ಪ್ರತಿನಿತ್ಯ ಕೊಡಬೇಕು ಅಂತಂದರೆ ನಿಜವಾಗಿ ಕೂಡ ಅವರ ಒಂದು ಸೇವಾ ಮನೋಭಾವವನ್ನು ನೀವು ಶ್ಲಾಘಿಸಲೇಬೇಕಾಗುತ್ತೆ. ಆದ್ದರಿಂದ ಅನ್ನ ಬ್ರಹ್ಮದೇವ ಅಂತ ಕರೀತಾರೆ. ಅಂದರೆ ಅನ್ನಕ್ಕೆ ಬ್ರಹ್ಮದಲ್ಲಿ ಸ್ವರೂಪ ಇದೆ. ಯಾವುದೇ ಮಕ್ಕಳು ಅನಾವಶ್ಯಕವಾಗಿ ತಟ್ಟೆನಲ್ಲಿ ಊಟವನ್ನು ಹಾಕೊಂಡು ತರಕಾರಿನ ಹೊರಗಡೆ ಚೆಲ್ಲೋದೇ ಆಗಲಿ, ಅಥವಾ ಮೊಟ್ಟೆಯನ್ನು ಬಿಸಾಡ್ತಕ್ಕಂಥದ್ದಾಗಲಿ, ಅಥವಾ ಹಾಲನ್ನು ಸೇರ್ತಕ್ಕಂಥದ್ದಾಗಲಿ ಇದನ್ನು ಮಾಡಿದ್ರೆ ನಮಗೆ ಬಂದಿರ್ತಕ್ಕಂತಹ ಒಂದು ಪದಾರ್ಥ ಯಾವುದಿರುತ್ತೆ ಅದನ್ನು ನಾವು ತುಂಬ ಖುಷಿಯಾಗಿ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿ ನಂತರ ನಾವು ಯೋಜನೆಯಲ್ಲಿ ನಮ್ಮ ಒಂದು ಯಶಸ್ಸನ್ನು ಖಂಡಿತ ಆದರೆ ಈ ಯೋಜನೆ ಖಂಡಿತ ಕೂಡ ಸಾರ್ಥಕ ಆಗುತ್ತೆ. ಈ ಒಂದು ದಿಸೆಯಲ್ಲಿ ಖಂಡಿತವಾಗಿ ಮಕ್ಕಳೇ ಈ ದಿನ ವಿಶಿಷ್ಟವಾಗಿ ನಮ್ಮ ಶಾಲೆಯಲ್ಲಿ ಈಗ ವಾರದ 6 ದಿನ ಮೊಟ್ಟೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಮುಖ್ಯ ಶಿಕ್ಷಕರು ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು, STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಶಿಕ್ಷಕ ಬಂಧುಗಳು ಹಾಗೂ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಈ ಒಂದು ಹಬ್ಬದ ರೀತಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ನೀವು ಶಾಲೆಯನ್ನು ಕೊಟ್ಟಿದ್ದೀರಿ. ಇದೇ ರೀತಿಯ ಖುಷಿ ವಾತಾವರಣ ನಿಮ್ಮ ಕಲಿಕೆ ವರ್ಷದುದ್ದಕ್ಕೂ ಕೂಡ ಹೀಗೆ ಇರಲಿ ಮತ್ತು ಇದರಿಂದ
ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ಬಂಧುಗಳೇ, ಹಾಗೆಯೇ ಪ್ರೀತಿಯ ಎಲ್ಲ ವಿದ್ಯಾರ್ಥಿ